ಹೆಲೋ ಹಾಯ್ ನಮಸ್ತೆ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಇಲ್ಲಿ ಒಂದು ಟ್ರಿಪ್ಪನ್ನು ಆಯ್ದುಕೊಳ್ಳಲಾಗಿದೆ. ಸೊ ನ್ಯಾಷನಲ್ ಡೇ, ದುಬೈನ ನ್ಯಾಷನಲ್ ಡೇಯಲ್ಲಿ ಒಂದು ಲೀವನ್ನು ಸಿಕ್ಕಿರುವ ಒಂದು ಕಾರಣದಿಂದಾಗಿ ನಾವಿಲ್ಲಿ ಇವತ್ತು ಎಲ್ಲ ಒಂದು ಪಿಕ್ನಿಕ್ ಐಟಮನ್ನು ಕೂಡ ನಾವಿಲ್ಲಿ ಪಿಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಎಲ್ಲ ಕೂಡ ಇಲ್ಲಿ ಹುಕ್ಕಾ ಕೂಡ ನಮ್ಮ ಹತ್ರ ಇದೆ ಆ್ಯಂಡ್ ನ್ಯಾಷನಲ್ ಡೇ ಫ್ಲಾಗ್ ಕೂಡ ಇದೆ. ಆ್ಯಂಡ್ ಸೊ ನೀವು ನೋಡ್ಬೋದು ಬಾರ್ಬಿಕ್ಯೂ ಸ್ಟ್ಯಾಂಡ್ ಆ್ಯಂಡ್ ಸಮ್ ಟೀಗೋಸ್ಕರನೂ ಕೂಡ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದೆ. ಸೊ ಸಿಗೋಣ ನೆಕ್ಸ್ಟ್ ನಾವು. ಸೊ ಎಲ್ಲರೂ ಕೂಡ ರೆಡಿ ಸ್ಟಡಿ ಗೋ ಆಗಿ ನೆಕ್ಸ್ಟ್ ಮೂಮೆಂಟ್ಗಾಗಿ ಕಾಯ್ತಾ ಇದ್ದಾರೆ. ಸೊ ಹೋಗ್ಲಿಕ್ಕೆ ಒಂದು ಪಾರ್ಟಿ ಇವಾಗ ರೆಡಿ ಆಗ್ತಾ ಇದೆ. ಸೊ ನಮ್ಮ ಒಂದು ಗ್ಯಾಂಗ್ ಇವಾಗ ಈ ಗಾಡಿಯಲ್ಲಿ ಹೋಗ್ತಾ ಇರೋದು. ಮತ್ತೊಂದು ಗಾಡಿಗೆ ವೇಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಕೂಡ. ವೇಟಿಂಗ್ ಮಾಡಿ ಸಾಕಾಗ್ಬಿಟ್ಟಿದೆ. ಗಾಡಿ ಇವಾಗ ದುಬೈಯಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿ ಸ್ವಲ್ಪ ಸಿಲುಕಿಕೊಂಡಿರುವ ಕಾರಣದಿಂದಾಗಿ ಸ್ವಲ್ಪ ಗಾಡಿ ಬರೋದು ಡಿಲೇ ಆಗಿದೆ. ಸೊ ಒಂದು ಗ್ಯಾಂಗ್ ಇವಾಗ ಹೋಗ್ತಾ ಇದೆ. ಸೊ ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ಒಂದ್ಸತಿ ಹಾಯ್ ಮಾಡಿ ಎಲ್ಲರೂ ಕೂಡ. ಎಸ್, ಸೊ ಫೈನಲಿ ನಾವು ಕೂಡ ಹೊರಟಿದ್ದೀವಿ. ಸೊ ನಮ್ಮ ಫ್ರೆಂಡ್ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ತುಂಬ ಹೊಟ್ಟೆ ಹೊಸ ಆಗಿದೆ. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಅಫ್ಘಾನಿಸ್ತಾನ ಅವರು. ಸೊ ಆದರೂ ಕೂಡ ನಾನು ಇವರಿಗೆ ಕನ್ನಡ ಕಲಿಸಿದ್ದೀನಿ. ಸೊ ಇವ್ರು ನಮ್ಮ ರೂಮ್ಮೇಟ್. ಆ್ಯಕ್ಚುಲಿ ಸ್ವಲ್ಪ ನಾವು ಕನ್ನಡ ನೋಡಿ ಎಷ್ಟು ಗ್ರೇಟ್ ಅಲ್ಲ, ನಾನು ಇವರಿಗೆ ಕನ್ನಡ ಕಲಿಸಿದ್ದೇನೆ. ದ್ಯಾಟ್ಸ್ ಅ ಗ್ರೇಟ್. ದಾರಿಯಲ್ಲಿ ಹೋಗ್ತಾ ಒಂದು ಬ್ಯೂಟಿಫುಲ್ ಮಸೀದಿ ಕೂಡ ತುಂಬ ಚೆನ್ನಾಗಿ ವ್ಯೂ ಬರ್ತಾ ಇದೆ. ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಫ್ರೆಂಡ್ಸ್ ಇನ್ನೊಂದು ಗ್ಯಾಂಗ್ನಲ್ಲಿ. ಸೊ ಒಂದು ಈ ಗಾಡಿ, ಇನ್ನೊಂದು ಟೋಟಲ್ 3 ವೆಹಿಕಲ್ ತೊಗೊಂಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಸಿಗೋಣ. ಸೊ ನಾವೀಗ ಆನ್ ದಿ ವೇದಲ್ಲಿದ್ದೀವಿ. ಸೊ ದಿಸ್ ಇಸ್ ಅ ಶಾರ್ಜಾ ಡೆಸರ್ಟ್ ಸಫಾರಿ. ಸೊ ಅಲ್ಲಲ್ಲೇ ಎಲ್ಲರೂ ಕೂಡ ಗಾಡಿ ಹಾಕ್ಕೊಂಡು ಟೆಂಟ್ ಹಾಕ್ಕೊಂಡಿದ್ದಾರೆ. ಕೆಲವರಿಗೆ ಕಷ್ಟ, ಕೆಲವರಿಗೆ ಇಷ್ಟ. ನಾವು ಇಲ್ಲಿಂದ ಇನ್ನೂ 68 ಕಿಲೋಮೀಟರ್ ಹೋಗಬೇಕು. ಸೊ ಇವಾಗ ಸ್ವಲ್ಪ ಮೆಂಟ್ಲಲ್ಲಿ ಸುಸ್ತಾಗಿತ್ತು. ಸೊ ಟಯರ್ಡ್ ಆಗಿದ್ವಿ. 100 ಕಿಲೋಮೀಟರ್ ಬಂದಿದ್ವಿ. ಸೊ ಸ್ವಲ್ಪ ರೆಸ್ಟಿಗೋಸ್ಕರ ಇಲ್ಲಿ ನಿಂತ್ಕೊಂಡಿದ್ವಿ. ದಿಸ್ ಈಸ್ ಅ ಶಾರ್ಜಾ ಸೂಪರ್ ಫಾಸ್ಟ್ ಹೈವೇ ಆ್ಯಕ್ಚುಲಿ. ಸೊ ಫೈನಲಿ ನಾವು ಬಂದಿದ್ದೀವಿ ಹುರ್ಫುರ್ ಖಾನ್ಗೆ. ಸೊ ಹುರ್ಫುರ್ ಖಾನ್ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಇವಾಗ ಇಲ್ಲಿ ರೀಚ್ ಆಗಿದ್ದಾರೆ. ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಮ್ಮ ಸೈಫ್ ಬಾಯ್ ಅವರಿಗೆ ತುಂಬ ಚಳಿ ಆಗ್ತಾ ಇದೆ ಅನಿಸುತ್ತೆ. ಸೊ ಚಳಿ ಕೂಡ ಇವಾಗ ಇದೆ, ಯಾಕಂದರೆ ಇದು ಡಿಸೆಂಬರ್ ಟಚ್ ಆಗಿದೆ. ಸೊ ಚಳಿ ಕೂಡ ತುಂಬಾ ಇದೆ. ಸೊ ನಮ್ಮ ಅಫ್ಘಾನಿಸ್ತಾನ್ ಫ್ರೆಂಡ್ ಕಾದಿರ್ ಕೂಡ ಇದ್ದಾರೆ. ನಮಗೆ ಸ್ವಲ್ಪ ಕನ್ನಡ ನಾವು ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ. ಓ ಮೈ ಗಾಡ್. ಫೈನಲಿ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನ ತಗೊಂಡು ಹೋಗ್ತಾ ಇದೀವಿ. ಬಾರ್ಬಿಕ್ಯೂ ಸ್ಟ್ಯಾಂಡ್ ಕೂಡ ನನ್ನ ಕೈಲಿದೆ. ಫೈನಲಿ ಬಾರ್ಬಿಕ್ಯೂ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ದೀವಿ. ಕೆರೋಸಿನ್ ಕರ್ಪೂರ ಹಾಕ್ತಾ ಇದ್ದೀವಿ. ಬಾರ್ಬಿಕ್ಯೂ ಸ್ಟ್ಯಾಂಡ್ ಕೂಡ ರೆಡಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿ ಚಿಲ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಲ್ಲಂಗಡಿ ಕೂಡ ಕಟಿಂಗ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಕಡೆ ಟೀ ಕೂಡ ರೆಡಿ ಮಾಡ್ತೀವಿ ಇವಾಗ. ನ್ಯಾಷನಲ್ ಡೇ ಜಾಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಪಬ್ಲಿಕ್. ಸೊ ಈಗ ತಂದೂರಿಯನ್ನು ಹ್ಯಾವ್ ಮಾಡೋ ಸಮಯ. ಸೊ ಗಾಡಿಯಲ್ಲಿ ನಿಲ್ಸಿದ್ದೀವಿ. ಸೊ ಆ್ಯಂಡ್ ಎಲ್ಲರೂ ಕೂಡ ಇವಾಗ ಬೀಚ್ ಸೈಡಲ್ಲಿ ಕುತ್ಕೊಂಡು ತಂದೂರಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಚಳಿ ಇದೆ. ಆ್ಯಕ್ಚುಲಿ ಬೆಳಿಗ್ಗೆ 4 ಗಂಟೆ ಆಗ್ತಾಯಿದೆ. ಸೊ ನೀವು ನೋಡ್ಬೋದು. ಫೈನಲಿ ಬೆಳಗಿನ ಜಾವ 7 ಗಂಟೆ ಸನ್ಸೈಡ್ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ಮೆಂಟಲ್ಲಿ ಫುಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಸೊ ಗಾಯ್ಸ್ ನಾವು ಇವಾಗ ಹುರ್ಫುರ್ ಖಾನಿಂದ
ಲೆಫ್ಟಾಗಿ ಇವಾಗ ಮಾಸ್ಕ್ ಇದೆ. ಸೊ ಆ ರೂಟಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು ಫ್ಯಾಂಟಾಸ್ಟಿಕ್ ವ್ಯೂ ಕೂಡ ಬರ್ತಾ ಇದೆ. ಸೂಪರ್ ಸಿಟಿ ಶಾರ್ಜಾ. ಸೊ ಇಲ್ಲಿಂದ ನಾವೀಗ ಮೂವ್ ಆನ್ ಆಗ್ತಾ ಇದ್ದೀವಿ. ಸೊ ಸಿಗ್ತೀವಿ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಹಂಗೆ ಸುತ್ತಾಡ್ಕೊಂಡು ಹೋಗುವಾಗ ಒಂದು ಆರ್ಟಿಫಿಷಿಯಲ್ ಫಾಲ್ಸ್ ಕೂಡ ಇಲ್ಲಿ ಸಿಕ್ತು. ದುಬೈಯಲ್ಲಿ ಫಾಲ್ಸ್ ಅಂದರೆ ನಂಬಬೇಕು, ಬಟ್ ಇದು ಆರ್ಟಿಫಿಷಿಯಲ್. ಆ್ಯಂಡ್ ಇಲ್ಲಿ ಕೂಡ ಬೀಚ್ ಲೈನ್ ಸಿಗುತ್ತೆ ನಿಮಗೆ. ಆ್ಯಕ್ಚುಲಿ ಒಂದು ತುಂಬ ಚೆನ್ನಾಗಿರೋ ಒಂದು ಪ್ಲೇಸ್ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ನಿಲ್ಲಿಸಿದ್ದೀವಿ. ಈಗ ನಿಮಗೆ ತೋರಿಸಿದ್ವಲ್ಲ ಅದೇ ಪೋರ್ಟಿಗೆ ನಾವೀಗ ಹೋಗ್ತಾ ಇದ್ದೀವಿ. ಇದು ಒಂದು ಪೋರ್ಟ್ ಅಂತೆ, ಫುರ್ಖಾನ್ದು ಒಂದು ಪೋರ್ಟ್ ಅಂತೆ. ಇದು ನೋಡೋಣ ಹೇಗಿದೆ ಅಂತ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಿ ಇಲ್ಲಿ ಕಾಯ್ತಾ ಇದ್ದಾರೆ ಹೋಗ್ಬೇಕಂತ. ಲೆಟ್ಸ್ ಗೋ. ಸೊ ಇವಾಗ ನಾವು ಹೋಗ್ತಾ ಇರುವ ಜಾಗ ದಿ ಬ್ಯೂಟಿಫುಲ್ ಸ್ಮಾಲ್ ಮಾಸ್ಕ್ ಆ್ಯಂಡ್ ದಿ ಫೋರ್ಟ್ ಆಫ್ ಶಾರ್ಜಾ. ಸೊ ನಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿದ್ದಾರೆ, ಕಾಸಿಂ ಬಾಯ್ ಅಂತ. ಸೊ ಹಾಯ್ ಹೇಳಿ. ಹಾಯ್. ಎಲ್ಲರೂ ಕೂಡ ಇವಾಗ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಹಳೆಯ ಕಾಲದ ಸ್ಟ್ರಕ್ಚರ್ ಅಂತಲೇ ಹೇಳಲ್ಪಡುವ ಈ ಒಂದು ಅಲ್ಬಿದಿಯಾ ಮಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಟೋಟಲ್ ಹಿಸ್ಟ್ರಿ ಇದರಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿಂದ ಎಂಟ್ರಿ ಕೊಡ್ತಾ ಇದ್ದೀವಿ. ಒಂದು ಒಂದು ಡಿಫ್ರೆಂಟ್ ವೈಬ್ ಕೂಡ ಇಲ್ಲಿಂದ ಬರ್ತಾ ಇದೆ. ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಹಳೆ ಮಸೀದಿ, ತುಂಬಾ ಪುರಾತನ ಕಾಲದ ಮಸೀದಿ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ನಮ್ಮ ಜಾಲಿಯಾಗಿ ಕೂತ್ಕೊಂಡಿದ್ದಾರೆ, ನ್ಯಾಷನಲ್ ಡೇನ ಎಂಜಾಯ್ ಮಾಡಿಕೊಂಡು. ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ. ಈ ಒಂದು ರೇಗಿಸ್ತಾನದ ಒಂದು ಬಾವಿ ಕೂಡ ನೀವು ಇಲ್ಲಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ನೀರು ಕೂಡ ಇದೆ ಫ್ರೆಂಡ್ಸ್. ಸ್ಟ್ರೀಟಲ್ಲೂ ಕೂಡ ಇಲ್ಲಿ ನೀರು ಸಿಗೋದಂದರೆ ಗ್ರೇಟ್ ಅಲ್ವಾ. ಈ ಒಂದು ಜಾಗದಲ್ಲಿ ಕೂಡ ನೀರು ಸಿಗುತ್ತೆ ಅಂದರೆ ಇಟ್ಸ್ ಗ್ರೇಟ್ ಆ್ಯಕ್ಚುಲಿ. ಸೊ ಇವಾಗ ಈ ಒಂದು ಪವಿತ್ರ ಮಸೀದಿಯಲ್ಲಿ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಹಳೆಯ ಮಸೀದಿ, ತುಂಬಾ ಬ್ಯೂಟಿಫುಲ್ ಸ್ಟ್ರಕ್ಚರಿಂದ ಮಾಡಲ್ಪಟ್ಟಿರುವಂಥ ಮಸೀದಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬಿಸ್ಮಿಲ್ಲಾ, ಅಸ್ಸಲಾಮು ಅಲೈಕುಂ. ಒಂದು ಹಳೆಯ ಕಾಲದಲ್ಲಿ ಕಟ್ಟಿರುವಂಥ ಈ ಒಂದು ಮಸೀದಿ ತುಂಬಾ ಓಲ್ಡ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಮಾಡೆಲ್.
ಮತ್ತು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ. ಆ ಒಂದು ಹಳೆಯ ವೈಬನ್ನು ಇವಲ್ಲಿ ತಗೊಂಡಿದ್ದಾರೆ. ಆ ಒಂದು ವಿಂಡೋ ಸ್ಟ್ರಕ್ಚರ್ ಕೂಡ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಮೂಮೆಂಟ್, ಇಲ್ಲಿ ಒಂದು ಫೋರ್ಟ್ ಇದೆ. ಸೊ ಇವಾಗ ನಾವು ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಪೈಲಟ್ ಕೂಡ ಒಂದು ಯೂನಿಕಾಗಿ ಕಟ್ಟಿದ್ದಾರೆ ಇವರು. ಒಂದು ಹಳೆಯ ಒಂದು ಓಲ್ಡ್ ಸ್ಕೂಲ್ ಮೈಂಡಲ್ಲಿ ತಗೊಂಡು ಇವನು ಟಾಯ್ಲೆಟನ್ನು ಕೂಡ ಕಟ್ಟಿದ್ದಾರೆ. ಸೊ ಇಲ್ಲಿಂದ ಫೋರ್ಟಿಗೆ ಹೋಗೋ ಜಾಗ. ಸೊ ನಾವಿವಾಗ ಮೂವ್ ಆಗ್ತಾ ಇದ್ದೀವಿ ಫೋರ್ಟ್ ಜಾಗದಲ್ಲಿ. ನೋಡ್ಬೋದು ತುಂಬ ಟೂರಿಸ್ಟ್ ಕೂಡ ಇಲ್ಲಿ ಬರ್ತಾರೆ. ಆ್ಯಂಡ್ ದಟ್ಸ್ ಒನ್ ಬ್ಯೂಟಿಫುಲ್ ಥಿಂಗ್ಸ್. ಒಂದು ಬ್ಯೂಟಿಫುಲ್ ವ್ಯೂ ಕೂಡ ಇಲ್ಲಿ ಇದೆ, ನಾವು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಕೂಡ ಇದನ್ನು ಥಿಂಕ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ವ್ಯೂ ಈ ಕಡೆಯಿಂದ ಕಾಣುತ್ತೆ ಅಂತ. ನೋಡಿ, ದಿಸ್ ಈಸ್ ಅ ವ್ಯೂ. ಇಲ್ಲಿ ಓನ್ಲಿ ನಿಮಗೆ ಗುಡ್ಡಗಳು ಕಾಣಲಿಕ್ಕೆ ನೋಡ್ಬೋದು. ಸಖತ್ತಾಗಿದೆ ವ್ಯೂ ಕೂಡ, ತುಂಬಾ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಸೊ ಈ ಕಡೆ ನೋಡ್ಬೋದು ನಿಮಗೆ ಫುಲ್ ಬೀಚ್ ಕಾಣಲಿಕ್ಕೆ ನಿಮಗೆ ಸಿಗುತ್ತೆ. ಈ ಕಡೆ ನಿಮಗೆ ಫುಲ್ ಬೀಚ್, ಹೈವೇ ಇಲ್ಲೇ ಇದೆ. ಸೊ ಇಲ್ಲಿಂದ ಪೂರ್ತಿ ಬೀಚನ್ನು ನೋಡ್ಬೋದು. ಸೊ ಇಲ್ಲಿಂದ ಹೋದರೆ ನಿಮಗೆ ಫುರ್ಫುರ್ಖಾನ್ ಸಿಟಿ ಇಲ್ಲಿಂದ ನೋಡ್ಬೋದು. ತುಂಬ ಚಿಕ್ಕ ಸಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ದಟ್ ಸ್ಟ್ರಕ್ಚರ್ ಆಲ್ಸೋ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಜಾಲಿಯಲ್ಲಿ. ಒನ್ ಮೂಮೆಂಟ್. ಸೊ ನಿಮಗೆ ಇಲ್ಲಿಂದ ಬೋದು, ಇಲ್ಲಿ ಸ್ಪೆಷಲ್ ಕ್ಯಾಮಲ್. ಸೊ ಇಲ್ಲಿಂದ ಒಂದು ಸಿನಿಮ್ಯಾಟಿಕ್ ಶೂಟ್ ನಿಮಗೆ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಫುರ್ಫುರ್ಖಾನ್ ಸಿನಿಮ್ಯಾಟಿಕ್ ಶೂಟ್ ಕೂಡ ನೀವು ಇಲ್ಲಿ ನೋಡ್ಬೋದು. ಈ ಜಾಗ ತುಂಬಾ ಯೂನಿಕ್ ಆಗಿದೆ ಫ್ರೆಂಡ್ಸ್. ದಿಸ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಐ ಆಮ್ ಕಮಿಂಗ್ ಫಸ್ಟ್ ಟೈಮ್ ಇನ್ ಹಿಯರ್. ಈ ಸ್ಟ್ರಕ್ಚರ್ ಪೂರ್ತಿ ಗುಡ್ಡದಿಂದ ಆವರಿಸ್ಕೊಂಡಿದೆ. ಸೊ ಇಲ್ಲಿ ಕೂಡ ನೀವು ಒಂದು ಫೋರ್ಟನ್ನು ಕಾಣ್ಬೋದು. ನಮ್ಮ ಫ್ರೆಂಡ್ಸ್ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೇ ಹಾಯ್ ಗಾಯ್ಸ್, ಎಂಜಾಯ್ ದ ಟ್ರಿಪ್. ಎಲ್ಲ ಹುಡುಗರು ಕೂಡ ಟಯರ್ಡ್ ಆಗಿದ್ದಾರೆ, ತುಂಬ ಮೇಲೆ ಹೋಗಬೇಕು. ಸೊ ಎಲ್ಲರೂ ಕೂಡ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಇವಾಗ ನ್ಯಾಷನಲ್ ಫ್ಲಾಗ್ ಆಫ್ ದುಬೈ. ಸೊ ಇಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಇದು ಫೋರ್ಟಿನ ತುಂಬಾ ಮೇಲೆ ಬರಬೇಕಾಗುತ್ತೆ ಆ್ಯಕ್ಚುಲಿ. ಸೊ ನಾವಿವಾಗ ಅಲ್ಲಿಂದ ಬಂದಿರೋದು. ಸೊ ಇಲ್ಲಿಂದ ಬರ್ತಾ ಬರ್ತಾ ವ್ಯೂ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೀವೆಲ್ಲ ನೋಡ್ಬೋದು ಇಲ್ಲಿಂದ. ಆಸಮ್ ಗಾಯ್ಸ್. ಎಲ್ಲ ಹುಡುಗರು ಕೂಡ ಟಯರ್ಡ್ ಆಗಿದ್ದಾರೆ, ತುಂಬ ಮೇಲೆ ಹೋಗಬೇಕು. ಸೊ ಎಲ್ಲರೂ ಕೂಡ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಇವಾಗ ನ್ಯಾಷನಲ್ ಫ್ಲಾಗ್ ಆಫ್ ದುಬೈ. ಸೊ ಇಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಇದು ಫೋರ್ಟಿನ ತುಂಬಾ ಮೇಲೆ
ಬರಬೇಕಾಗುತ್ತೆ ಆ್ಯಕ್ಚುಲಿ. ಸೊ ನಾವಿವಾಗ ಅಲ್ಲಿಂದ ಬಂದಿರೋದು. ಸೊ ಇಲ್ಲಿಂದ ಬರ್ತಾ ಬರ್ತಾ ವ್ಯೂ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ನೀವೆಲ್ಲ ನೋಡ್ಬೋದು ಇಲ್ಲಿಂದ. Awesome guys. National flag Dubai, Fort Sharjah. ಚೆನ್ನಾಗಿ ಅಮೋಘವಾಗಿ ವಿಸ್ಮಯವಾಗಿ ಕಾಣ್ತಾ ಇದೆ ಈ ಒಂದು ಸುಂದರ ನಿಸರ್ಗದ ನೋಟ. And finally we are reached that destination and enjoy the view. ಇಲ್ಲಿಂದ ಸಿಯಾ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಇದು ತುಂಬಾ ಹೈಟ್ ಆಗಿ ಕಾಣ್ತಾ ಇರೋದು. ಫೈನಲಿ ತುಂಬಾನೇ ಹೈಟ್ ಇದೆ, ನೋಡ್ಲಿಕ್ಕೆ ಈ ತರ ಕಾಣಿಸ್ತಾ ಇದೆ. ಬಸ್ ಆಕ್ಚುಲಿ ತುಂಬಾನೇ ಮೇಲ್ ಇದೆ. ಸೊ ಫೈನಲಿ ಇಲ್ಲಿಂದ ಎಕ್ಸಿಟ್ ಹೊಡೆಯೋ ಒಂದು ಟೈಮ್ ಬಂತು ನಮಗೆ. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಎಸ್, ಒಂದು ರಾಂಗ್ ಸ್ಟೆಪ್ ಕೂಡ ನಮಗೆ ಜೀವನಕ್ಕೆ ಆಘಾತ ತರಬಹುದು. ಸೊ ಇಲ್ಲಿಂದ ನಮ್ಮ ವ್ಲಾಗ್ ಮುಕ್ತಾಯವಾಗುವ ಸಮಯ. ದಿಸ್ ಇಸ್ ಅ ಕುರ್ಫುಕಾನ್ ಶಾರ್ಜಾ ದುಬೈ ಟ್ರಿಪ್ ಆ್ಯಂಡ್ ಬ್ಯೂಟಿಫುಲ್ ವ್ಯೂವನ್ನು ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಆ್ಯಂಡ್ ಬೆಲ್ ಐಕಾನನ್ನು ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ಸೊ ಒಂದು ಫೋರ್ಟನ್ನು ನೋಡ್ಕೊಂಡು ಬಂದ್ವಿ. ಸೊ ಇವಾಗ ಎಕ್ಸಿಟ್ ಆಗುವ ಸಮಯ. ಸೊ ಇವಾಗ ಇಲ್ಲಿಂದ ನಾವು ಎಕ್ಸಿಟ್ ಮೂಮೆಂಟಲ್ಲಿ ಆ್ಯಂಡ್ ದಿಸ್ ಈಸ್ ಅ ಎಕ್ಸಿಟ್ ಮೂಮೆಂಟ್. Mosque, beautiful structure. You know, Savraj bhai. So ಫೈನಲಿ ಎಲ್ರಿಗೂ ಸುಸ್ತಾಗಿ ರೆಸ್ಟಿಂಗ್ ಮೋಡಲ್ಲಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ತುಂಬಾ ಕೂಲಾಗಿ ಅಂದರೆ ತುಂಬಾ ಕೂಲಾಗಿದೆ. ಹೇಗಿತ್ತು ಗಾಯ್ಸ್ ಎಕ್ಸ್ಪೀರಿಯನ್ಸ್? ಗುಡ್. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಮಿಸ್ಟರ್ ಅಸದ್? ಗುಡ್ ಆರ್ ಬ್ಯಾಡ್? ಸಕ್ಕತ್ತಾಗಿದೆ. ರೇಟಿಂಗ್ ಹೇಗೆ ಕೊಡ್ತೀರಾ? ಗುಡ್ ಅಲ್ವಾ? ಯಾ, ದಟ್ಸ್ ಗುಡ್.